ಇರಾನ್ ದೇಶದಲ್ಲಿ ನಡೆಯುತ್ತಿರುವ ಯುದ್ದದ ಪರಿಣಾಮವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಪೂರೈಕೆಯಲ್ಲಿ ರಾಜ್ಯದಾದ್ಯಂತ ಸ್ವಲ್ಪ ವ್ಯತ್ಯಾಸ ಉಂಟಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು, ಸಿಂಗೋನಹಳ್ಳಿ, ಗೊಲ್ಲರಹಟ್ಟಿ, ತಗ್ಗಿಹಳ್ಳಿ ಮತ್ತು ಅಡಗೂರು ಭಾಗಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಇದೀಗ ದೇಶಕ್ಕೆ ಅಗತ್ಯವಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯನ್ನು ಸುಗಮಗೊಳಿಸಲು ರಷ್ಯಾದಿಂದ ಸುಮಾರು 30 ಲಕ್ಷ ಟನ್ ಇಂಧನ ತರಿಸುವ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಆದ್ದರಿಂದ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೇಡಿಕೆ ಸ್ವಲ್ಪ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಸರಬರಾಜು ಸಹಜ ಸ್ಥಿತಿಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ. ನಮಗೆ ರಷ್ಯಾದಿಂದ ಸಪ್ಲೈ ಮಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲೇ ಕ್ರಮ ಕೈಗೊಂಡಿತ್ತು. ಈಗಾಗಲೇ 30 ಲಕ್ಷ ಟನ್ 30 ಲಕ್ಷ ಲೀಟ್ರು ತರಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದಷ್ಟೊಂದು ಭೀಕರ ಪರಿಣಾಮ ಮಾತ್ರ ಗಲ್ಫ್ ಕಂಟ್ರಿಯಿಂದ ಬರ್ತಿತ್ತು. ಮಿಕ್ಕಿದೆಲ್ಲ ಇನ್ನು 60% ಬೇರೆ ಬೇರೆ ರಷ್ಯಾ ಬೇರೆ ಕಡೆಯಿಂದ ಬರ್ತಿತ್ತು. ಅದರಿಂದ ನಮಗೆ ಅಂಥ ಪ್ರಾಬ್ಲಮ್ ಆಗಲ್ಲ, ಗ್ಯಾಸ್ಗೊಂದು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದ ಅವರು, ಪರೀಕ್ಷಾ ಕೇಂದ್ರಗಳಿಗೆ ತೆರಳಲು ಎಲ್ಲಾ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು, ಈ ಬಾರಿ ಗುಬ್ಬಿ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ಬರುತ್ತದೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಇದಕ್ಕಾಗಿ ಬಿಇಒ ಹಾಗೂ ಶಿಕ್ಷಕರಿಗೂ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಬೇಸಿಗೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಯಾವುದೇ ಹಳ್ಳಿಗಳಲ್ಲೂ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ತಿಳಿಸಿದರು. ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಈಗ ನಮ್ಮ ಮುರಾರ್ಜಿ ಶಾಲೆಯಿಂದ ಬರ್ತಕ್ಕಂಥದ್ದು ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಬರ್ತಕ್ಕಂಥದ್ದು ಅವತ್ತೆಲ್ಲ ಸಪ್ರೇಟ್ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೌಲಭ್ಯಗಳನ್ನ ಅವರು ಹಿರಿಯರು ಮತ್ತೊಂದು ಎಲ್ಲವೂ ಕೂಡ ರೆಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದೀವಿ. ವಿಶೇಷ ತರಗತಿಗಳು ಏನಾದರೂ ಮಾಡೋಕ್ಕೆ ಇಲ್ಲ, ನಾವು ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮು ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಫಸ್ಟ್ ಇರ್ತಿದ್ದು. ಲಾಸ್ಟ್ ಟೈಮ್ ಮಾತ್ರ ನಾವು 5ನೇ ಸ್ಥಾನಕ್ಕೆ ಬಂದಿದ್ದು ನಮ್ಮ ತಾಲೂಕು. ಅದರಿಂದ ನಾನು 2 ಸಾರಿ ಪ್ರಿನ್ಸಿಪಾಲ್ಗಳನ್ನೆಲ್ಲ ಮತ್ತು ಮುಖ್ಯ ಉಪಾಧ್ಯಾಯಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಸ್ಪೆಷಲ್ ಕ್ಲಾಸ್ಗಳನ್ನೆಲ್ಲ ಟ್ರೈನಿಂಗ್ ಕೊಡಿಸಿದ್ದೀವಿ. ಅದರಿಂದ ಈ ಸಾರಿ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನೋಡ್ತೀನಿ ಈ ಸಾರಿ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸುರೇಶ್, ಶ್ರೀನಿವಾಸ್, ಗಂಗಾಧರ್, ಚನ್ನಬಸವೇಗೌಡ, ಕರಿತಿಮ್ಮಯ್ಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.